ನಮಸ್ತೆ. 30-4-2026 ಗುರುವಾರ. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. ನರಸಿಂಹಸ್ವಾಮಿ ಜಯಂತಿ, ಚಿನ್ನಮಸ್ತ ಜಯಂತಿ, ಇದೆಲ್ಲ ಕೆಲವು ಶಕ್ತಿಗಳನ್ನು ಕೊಡುತ್ತದೆ. ಅಂದರೆ ಆ ಲೈನಲ್ಲಿ ಇರುವವರಿಗೆ ಕೆಲವು ಸಮಯಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಚಿನ್ನಮಸ್ತ ಜಯಂತಿ ಅನ್ನೋದು ಸ್ಮಶಾನದಲ್ಲಿ ಪೂಜೆ ಮಾಡುವವರಿಗೆ ಉಪಯೋಗ ಆಗುವ ದಿನಗಳು. ಕೆಲವು ಸಮಯಗಳಲ್ಲಿ ಹಿಂದೆ ಎಲ್ಲ ನಾವು ಮಾಡಿದಾಗ ಅಘೋರ ರೂಪಿಣಿ ಅಂತ ಆ ದೇವಿಯನ್ನು ನಾವು ವಿಮರ್ಶೆ ಮಾಡೋಕ್ಕೆ ಆಗಲ್ಲ, ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಕೆಲವು ಸಮಯಗಳಲ್ಲಿ ಭಯದಲ್ಲಿ ಕಣ್ಣು ಮುಚ್ಚಿಕೊಂಡು ಮಾಡ್ತೀವಿ. ಕಣ್ಣು ತೆಗೆದರೆ ಅಘೋರ ರೂಪಿಯಾಗಿ ನಿಂತಿರುತ್ತಾಳೆ ದೇವಿ ಅಂತ. ಹಂಗಾಗಿ ದೇವಿಯ ಅನುಗ್ರಹ ಇರುವವರೆಗೂ ಏನೂ ಆಗೋದಿಲ್ಲ ಅಂತ. ಇವತ್ತಿನ ಸೂರ್ಯೋದಯ 5:59, ಸೂರ್ಯ ಅಸ್ತಮಾನ ಸಂಜೆ 6:34. ಚತುರ್ದಶಿ ಅನ್ನುವ ತಿಥಿ ಇವತ್ತು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಇಂದಿನ ದಿನ ಬರುವಂಥದ್ದೇ ಈ ತಿಥಿ. ಈ ತಿಥಿ ರಾತ್ರಿ 9:12 ಆ ನಂತರ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ರಾತ್ರಿ 9:15 ಹೆಚ್ಚು ಕಮ್ಮಿ, ಅಂದರೆ 9:12 ಅಂದರೆ ಹೆಚ್ಚು ಕಮ್ಮಿ 9:15 ಅಂತ ಇಟ್ಕೊಳ್ಳಿ. ಅಲ್ಲಿಂದ ಹುಣ್ಣಿಮೆ ಸ್ಟಾರ್ಟ್ ಆಗಿ ರಾತ್ರಿ ಎಲ್ಲ ಇರುತ್ತದೆ, ನಾಳೆನೂ ಇರುತ್ತದೆ. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ಚಿತ್ತ ಅನ್ನೋದು ಒಂದು ವಿಶೇಷ ನಕ್ಷತ್ರ. ಅರ್ಧ ಭಾಗ ಕನ್ಯಾ ರಾಶಿಯಲ್ಲೂ ಅರ್ಧ ಭಾಗ ತುಳಾ ರಾಶಿಯಲ್ಲೂ ಇರುತ್ತದೆ. ಈ ನಕ್ಷತ್ರದ ಅಧಿಪತಿ, ಒಂದೊಂದು ನಕ್ಷತ್ರಕ್ಕೆ ಅಧಿಪತಿ ಅಂತಿರುತ್ತದೆ. ಕುಜ ಮಂಗಳವಾಗಿರುವಂಥ ನಕ್ಷತ್ರ. ಈ ನಕ್ಷತ್ರ ಆದ ನಂತರ, ಅಂದರೆ ರಾತ್ರಿ 2:16 ಮೇಲೆ ಸ್ವಾತಿ ನಕ್ಷತ್ರ ಬರುತ್ತದೆ. ಆದರೆ ಒಂದು ವಿಷಯ ಏನಂತಂದರೆ, ಬೆಳಿಗ್ಗೆ 5:59 ರಾತ್ರಿ 2:16 ಕಾರ್ಯನಾಶವನ್ನು ಕೊಡುತ್ತದೆ. ಆದ್ದರಿಂದಾಗಿ ಈ ಚಿನ್ನಮಸ್ತ ಜಯಂತಿ ಪೂಜೆ ಮಾಡುವವರು ಹುಷಾರಾಗಿ ಮಾಡಬೇಕು. ಭಿನ್ನಗಳು ಬಂದುಬಿಡುತ್ತದೆ ಕೆಲವು ಸಮಯಗಳಲ್ಲಿ. ಸಾಮಾನ್ಯರು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಶಕ್ತಿ ಪೂಜೆ ಮಾಡುವವರಿಗೆ ಹುಷಾರಾಗಿ ಮಾಡಬೇಕು. ಇದರಲ್ಲಿ ಏನೆಲ್ಲ ವಿಷಯಗಳು ಹೇಳ್ತೀವಿ ಅಂತಂದರೆ, ಸಾಮಾನ್ಯವಾಗಿ ಬ್ರಾಹ್ಮಣರು ಪೂಜೆ ಮಾಡಿದಾಗ ಆವಾಹನೆ, ಷೋಡಶೋಪಚಾರ ಪೂಜೆ ಇದನ್ನು ಸರಿಯಾಗಿ ಮಾಡೋದರಿಂದ ಅದರಲ್ಲಿ ಭಿನ್ನಗಳು ಬರೋದಿಲ್ಲ. ಆದರೆ ಈ ಶಕ್ತಿ ಪೂಜೆಗಳಲ್ಲಿ ಬೇರೆಯವರು ಮಾಡುತ್ತಾರೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ದೇವಿನ ಅದಕ್ಕೆ ಆರಾಧನೆ ಪೂಜೆಗಳು ಅವೆಲ್ಲ ಮಾಡುತ್ತಾರೆ. ಆದರೂ ಸರಿಯಾಗಿ ಆವಾಹನೆ ಪೂಜೆಗಳನ್ನು ಸರಿಯಾಗಿ ಮಾಡಲ್ಲ, ಷೋಡಶೋಪಚಾರ ಪೂಜೆಗಳನ್ನ ಸರಿಯಾಗಿ ಮಾಡಲ್ಲ. ಸುಮ್ಮನೆ ನಾನು ಮಂತ್ರವಾದಿ, ನಾನು ಪೂಜೆ ಮಾಡ್ತೀನಿ ಅಂತ ಮಾಡ್ತಾರೆ. ಶಕ್ತಿಯನ್ನು ಕರೆಸಿದಾಗ, ಅಂದರೆ ಆವಾಹನೆ ಅಂತ ಕೇಳಿದಾಗ ಸರಿಯಾಗಿ ಆಸನ ಕೊಡಬೇಕು, ಪಾದ ನಮಸ್ಕಾರ ಮಾಡಬೇಕು, ಪಾದ ತೊಳಿಬೇಕು, ಕೈ ತೊಳಿಬೇಕು. ಇದೆಲ್ಲ ಅಷ್ಟು ವಿವರಣೆ ಹೇಳಬಾರದು, ಅದಕ್ಕೆ ನಾವು ಸಿಂಪಲಾಗಿ ಹೇಳ್ತೀವಿ. ಅದು ಸರಿ ಇಲ್ಲದೆ ಹೋದರೆ ತೊಂದರೆ ಆಗ್ಬಿಡ್ತದೆ. ಕೆಲವು ಸಮಯಗಳಲ್ಲಿ ಈ ದೇವಿಯನ್ನು ಆರಾಧನೆ ಅಂದರೆ ಪೂಜೆ ಅಂದರೆ ಅದನ್ನು ಬೇರೆ ರೀತಿಯಲ್ಲಿ ಅಂತಂದರೆ ಅಥರ್ವಣ ವೇದದಲ್ಲಿ ಮಾಡಿದಾಗ ಕೆಲವ್ರಿಗೆ ಹುಚ್ಚೇ ಹಿಡಿದಿದೆ. ಯಾಕೆಂತಂದರೆ ಅದನ್ನು ಸರಿಯಾಗಿ ಪರಿಪಾಲಿಸದೇ ಹೋದರೆ, ಕೆಲವು ಮಂತ್ರಗಳು ಶ್ಲೋಕಗಳನ್ನು ಹೇಳಿದಾಗ ಈ ದೇವಿ ಸಂಬಂಧಪಡುವ ಶ್ಲೋಕಗಳನ್ನು, ಮಂತ್ರಗಳನ್ನು, ಜಪಗಳನ್ನು ಮಾಡಿದಾಗ ಸರಿಯಾಗಿ ಮಾಡಬೇಕು. ಗಂಡು ದೇವರು ಕೂಡ ಕ್ಷಮೆ ಕೊಡುತ್ತದೆ.
ಹೆಣ್ಣು ದೇವರು ಹಂಗಲ್ಲ. ಕ್ಷಮೆಗೆ ಶಿಕ್ಷೆ ಇದೆ. ಆದ್ದರಿಂದ ವರ್ಷಕ್ಕೆ ಒಂದು ಸತಿ ಗಾಯತ್ರಿ ಜಪ ಮಾಡುವಂಥದ್ದು. ಅದು 1001 1,01 ಅಂತ, ಅದೇ 1008 1,08 ಅಂತ ಆ ರೀತಿ ಮಾಡೋದೆಲ್ಲ ಉಂಟು. ಅದು ದೊಡ್ಡ ವಿವರಣೆ, ಅದ್ರ ಬಗ್ಗೆ ಬೇಕಾಗಿಲ್ಲ. ಆದರೂ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಗಮನ ಕೊಡಬೇಕು. ಹಂಗಾಗಿ ಚಿನ್ನಮಸ್ತ ಜಯಂತಿನ ಇವತ್ತು ಎಚ್ಚರದಿಂದ ಪರಿಪಾಲಿಸಿ ಇದನ್ನು ಮಾಡುವವರು. ನೆಕ್ಸ್ಟ್ ಬರೋದು ಸ್ವಾತಿ ನಕ್ಷತ್ರ, ರಾತ್ರಿ 2:17 ಆವಾಗ ಕಾರ್ಯಲಾಭ ಅಮೃತ ಅಂತ ಕೂಡಿ ಬರೋದರಿಂದ ರಾತ್ರಿಯ ಮೇಲೆ ಅಂದರೆ ಆ ಸಮಯದ ನಂತರ ಎಲ್ಲವೂ ಶುಭವಾಗಿರುತ್ತದೆ. ಮತ್ತು ಬೇರೆ ವಿಷಯಕ್ಕೆ ಬರೋಣ. ಇವತ್ತು ಕನ್ಯಾ ರಾಶಿ ಮಧ್ಯಾಹ್ನ 1:14 ಹೆಚ್ಚು ಕಮ್ಮಿ 1:15. ಆ ನಂತರ ಬರೋದು ತುಳಾ ರಾಶಿ. ಇವತ್ತು ಬೆಳಿಗ್ಗೆಯಿಂದ 6:44 ಬೇರೆ ಹೆಚ್ಚು ಕಮ್ಮಿ 1 ಅವರ್ ಇಟ್ಕೋಬೋದು. ಚಿತಾ ನಕ್ಷತ್ರದ 1ನೇ ಪಾದ ಕನ್ಯಾ ರಾಶಿ. ಆನಂತರ ಮಧ್ಯಾಹ್ನ 1:14 ಚಿತಾ ನಕ್ಷತ್ರ 2ನೇ ಪಾದ, ಇದೂ ಕನ್ಯಾ ರಾಶಿನೇ. ಆದರೆ ಇಲ್ಲಿಂದ ಅಂದರೆ ಅರ್ಧ ಭಾಗದ ಮೇಲೆ ಮಧ್ಯಾಹ್ನ 1:14 ಸಂಜೆ 7:45 ಚಿತ್ತಾ ನಕ್ಷತ್ರದ 3ನೇ ಪಾದ, ಇದು ತುಲಾರಾಶಿಯಾಗುತ್ತದೆ. ಆನಂತರ ರಾತ್ರಿ 2:16 ಚಿತ್ತಾ ನಕ್ಷತ್ರದ 4ನೇ ಪಾದವಿದೆ. ಇದಾದ ಮೇಲೆ ಸ್ವಾತಿ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ನಕ್ಷತ್ರ ಪಾದಗಳನ್ನು ತಿಳ್ಕೊಂಡ್ರೆ ಈ ವಿಷಯಗಳು ಗೊತ್ತಾಗುತ್ತದೆ. ಆದ್ದರಿಂದ ಈ ವಿಷಯನ ಸರಿಯಾಗಿ ತಿಳ್ಕೊಳ್ಳೋಣ. ಮತ್ತು ಇವತ್ತು 100% ಶುಭ ಅಶುಭ ಸಮಯಗಳನ್ನ ನೋಡೋಣ. 100% ಶುಭ ಸಮಯಗಳು ಹಂಗೆ ಅಂತಂದರೆ ಬೆಳಿಗ್ಗೆ 7:36 8:54, ಮಧ್ಯಾಹ್ನ 1:21 1:49, ಸಂಜೆ 4:05 7:58, ರಾತ್ರಿ 9:28 ರಾತ್ರಿ 2:14, ರಾತ್ರಿ 3:26 ಮೇಲೆ ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳು. ಅಂದರೆ ಇರೋದರಲ್ಲಿ ಶುಭ ಸಮಯಗಳು. ನಾವು ಪದೇ ಪದೇ ಅಂತೀವಿ, ಒಂದು ದಿನ ಕೆಟ್ಟೋದು ಅಂತಂದರೆ ಕೆಲವು ಎಮರ್ಜೆನ್ಸಿಗೆ ಮಾತ್ರನೇ ಟೈಮ್ ಕೊಟ್ಟಿರ್ತೀವಿ. ಆ ಥರ ಕೊಟ್ಟಿರುವ ಸಮಯವೇ ಇದಲ್ಲ. ಆದ್ದರಿಂದಾಗಿ ಇದನ್ನು ಎಚ್ಚರದಿಂದ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಅದೇ ಸಮಯದಲ್ಲಿ 100% ಅಶುಭ ಅಂತ ಬರುತ್ತದೆ. ಬೆಳಿಗ್ಗೆ 5:59 7:34 ಯಮಕಂಡ ಕಾಲ, ಮಧ್ಯಾಹ್ನ 1:51 3:26 ರಾಹು ಕಾಲ, ಬೆಳಿಗ್ಗೆ 8:56 ಮೇಲೆ 10:40 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಬೆಳಿಗ್ಗೆ 10:11 11:01 ದುರ್ಮುಹೂರ್ತ. ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಮುಗಿದಲ್ಲ ಅಷ್ಟರಲ್ಲೇ ದುರ್ಮುಹೂರ್ತವು ಬರುತ್ತದೆ. ಮತ್ತು 11:10 1:19 ಮೃತ್ಯು ಇದೆ. ಆನಂತರ ಬರೋದು 1:51 ಮೇಲೆ 3:26 ರಾಹು ಕಾಲ, 3:13 ಸಂಜೆ 4:03 ದುರ್ಮುಹೂರ್ತ, ರಾತ್ರಿ 8 9:26 ವಿಷಕಾಲ, ರಾತ್ರಿ 2:16 ಮೇಲೆ 3:24 ಮೃತ್ಯು. ಇದೆಲ್ಲ ನೋಡಿ ಕೆಲವು ಕಾರ್ಯಗಳನ್ನ ಮುಂದಾಕಿ ಕೆಲವು ಕಾರ್ಯಗಳನ್ನ ಮಾಡುವವರಿಗೆ ಇದರ ವಿಶೇಷತೆ ಏನು ಅಂತ ಗೊತ್ತು. ಆದ್ದರಿಂದ ಅವರೇ ತಿಳ್ಕೊಳ್ತಾರೆ ಈ ಸಮಯಗಳಲ್ಲಿ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ದೇವರಲ್ಲಿ ಪೂಜೆ ಮಾಡಿದಾಗ ಎಲ್ರಿಗೂ ಒಳ್ಳೆಯದಾಗಲಿ ಅಂತಾನೆ ನಾವು ಬೆಳಿತೀವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.